ವಿದ್ಯಾರ್ಥಿ ಪ್ರಯತ್ನ ಮಾಡಿ ಲೆಕ್ಕ ಮಾಡ್ರಿ. ಮಾಡೋದಾದ್ರಿಂದ ನಾನು ತಿಳಿಸ್ತೀನಿ, ನೀವು ಲಕ್ಷ ಕೊಟ್ಟು ನೋಡ್ರಿ. ಯಾವುದೇ ಒಂದು ಲೆಕ್ಕ ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತದ ನೋಡ್ರಿ. ವಿಡಿಯೋ ಆನ್ ಮಾಡ್ರಿ. ಅಂದಾಜು ಬೆಲೆ ಯಾವ್ದಾಗ್ತದ ಅನ್ನೋದು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತದ. 95, 64, 32 100ರ ಸ್ಥಾನಕ್ಕೆ ಅಂದಾಜು ಬೆಲೆ. 100ರ ಸ್ಥಾನ, 100ರ ಸ್ಥಾನಕ್ಕೆ ಅಂದಾಜು ಬೆಲೆ. ಅಂದಾಜು ಬೆಲೆ ಮಾಡುವಾಗ ನೋಡ್ರಿ, ಇಲ್ಲೇ ಬಿಡಿ 10 100 ಈ 4 ಅದ. ಈ 4 ಇದರ ಮುಂದಿನ ಅಂಕಿ, 4ರ ಮುಂದಿನ ಅಂಕಿ ಹೆಂಗೆ ತಿಳ್ಕೊಬೇಕಂದ್ರೆ, ಅಲ್ಲಿ 3 ಇದ್ರೂ 95, 64 ಇಟ್ಟು ಇವೆರಡು ಪೂಜೆ ಮಾಡಬೇಕು. ಆಮೇಲೆ 4 ಇತ್ತಂತ ತಿಳ್ಕೊರಿ 3 ಜಾಗದಾಗ 95, 64 2 ಪೂಜೆನೇ ಮಾಡಬೇಕು. 5 ಯಾವಾಗ ಇಲ್ಲಿ ಬಂತು ಅಂತಂದ್ರೆ 64 ಇದ್ದದ್ದನ್ನು 65 ಮಾಡಿ ಮುಂದೆ ಪೂಜೆ ಇಡಬೇಕು. ಇನ್ನೊಂದ್ಸಲ ಲಕ್ಷ ಕೊಟ್ಟು ತೋರಿ. ಈಗ 100ರ ಸ್ಥಾನಕ್ಕೆ ಇದೇನು 100ರ ಸ್ಥಾನ. 100ರ ಸ್ಥಾನದ ಮುಂದಿನ ಅಂಕೆಯು 5ಕ್ಕಿಂತಲೂ ಚಿಕ್ಕದಾಗಿದ್ದರೆ ಆ ಇದ್ದ ಸಂಖ್ಯೆಯನ್ನು ಇದಕ್ಕಿದ್ದಂಗಿಟ್ಟು ಹೆಂಗೆ 95, 64 ಇದಕ್ಕಿದ್ದಂಗಿಟ್ಟು ಆ ಮುಂದೆ 2 ಸ್ಥಾನ ಸೊನ್ನೆಗಳಾಗಿ ಇಟ್ಬಿಡಬೇಕು. ನೋಡಿ, ಏನು ಮುಂದಿನ ಸಂಖ್ಯೆ ಇದಕ್ಕೆ ಅಷ್ಟೇ ಸಂಬಂಧ, ಇದಕ್ಕಲ್ಲ. ಮತ್ತ ಈ 3ಕ್ಕೆ ಮುಂದಿನ ಅಂಕಿಗೆ ಸಂಬಂಧಪಡ್ತದ. ಅದು ಏನು 64 ಮಾಡಬೇಕು, ಏನು 65 ಮಾಡಬೇಕು ಹೇಳೋದು ಈ ಅಂಕಿ. ಇಲ್ಲಿ ನಾ ಮಾರ್ಕ್ ಹಾಕೇನಲ್ಲ ಈ ಅಂಕಿ. ಇದು 5ಕ್ಕಿಂತಲೂ ಚಿಕ್ಕದಿತ್ತು ಅಂತಂದ್ರೆ ನೀವು 95, 64 ಇಟ್ಟು ಈ 3, 2 ಜಾಗದಾಗ 0 ಇಟ್ಟು ಬಿಡುವ. ಇದೇ ಉತ್ತರ ಸಂಖ್ಯೆ ಎ. ಅಂದಾಜು ಬೆಲೆ ಮಾಡುವಾಗ ಮುಂದಿನ ಸಂಖ್ಯೆಯು ಯಾವುದು, ಯಾವುದೇ ಒಂದು ಸಂಖ್ಯೆ 2 ಭಾಗ ಆಗ್ತದೆ. ಈ 95, 64ಕ್ಕೆ ಯಾವುದೇ ಸಂಖ್ಯೆ ಯಾವ ಸ್ಥಾನವನ್ನು ಕೇಳ್ತಾರೆ ಆ ಸ್ಥಾನದ ಬೆಲೆಯ ಮುಂದಿನ ಸಂಖ್ಯೆ 0, 1, 2, 3, 4 ಸ್ವಲ್ಪ ನೋಡಿ ಭಾಗ ನೋಡ್ಕೋರಿ. ಇದಿತ್ತು ಅಂತಂದ್ರೆ ಐಸ್ ಇಟ್ ಈಸ್ ಇಟ್ಟು ಬಿಡಬೇಕು. ಯಾವುದೂ ಒಂದು ಸಂಖ್ಯೆಯನ್ನು ಕೂಡಿಸಬಾರದು. ಐಸ್ ಇಟ್ ಈಸ್ ಏನು, ಯಾವ ಸ್ಥಾನವನ್ನು ಕೇಳ್ತಾನ ಆ ಸ್ಥಾನದ ಮುಂದಿನ ಸಂಖ್ಯೆ ಏನು 0, 1, 2, 3, 4 ಇವು ಬಂದಿದ್ದು ಅಂದ್ರೆ ಏನಾರ ಇದ್ದಕ್ಕಿದ್ದಂಗೆ ಆ ಸ್ಥಾನ ಬೆಲೆಯನ್ನು ಇದ್ದಕ್ಕಿದ್ದಂಗೆ ಇಟ್ಟು ಮುಂದೆ 2 0 ಮಾಡೋದು. ಆಕಸ್ಮಿಕವಾಗಿ ಈ ಕೇಳಿದ ಸ್ಥಾನದ ಮುಂದಿನ ಸಂಖ್ಯೆ 5, 6, 7, 8, 9 ಇವು ಯಾವುದಾದರೂ ಸಂಖ್ಯೆ ಬಂದಿತ್ತು ಅಂತಂದ್ರೆ ನೀವು ಆ ಸಂಖ್ಯೆಗೆ ಒಂದು ಸಂಖ್ಯೆಯನ್ನು ಕೂಡಿಸಿ ಮುಂದಿನ ಸ್ಥಾನಗಳನ್ನು 0 ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್. ಅಂದಾಜು ಬೆಲೆ ಮಾಡುವಾಗ ಈ ಪಾಯಿಂಟನ್ನು ಭಾಳ ನೆನಪಿಟ್ಕೋರಿ. ಇನ್ನೊಂದ್ಸಲ ನಾನು ನಿಮಗೆ ತಿಳಿಸ, ಯಾವುದೇ ಸ್ಥಾನ ಕೇಳ್ಯಾವ, ಯಾವುದೇ ಒಂದು ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡುವಾಗ 100ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡುವಾಗ ಬಿಡಿ 10 100, 100ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡುವಾಗ ಅದರ ಮುಂದಿನ ನೆಕ್ಸ್ಟ್ ಅಂಕಿ ಏನಿರಬೇಕು, 0 ಇದ್ರೂ ಅಷ್ಟೇ ಇಟ್ಟು ಬಿಡ್ರಿ, 1 ಇದ್ರೂ ಅಷ್ಟೇ ಇಡ್ರಿ, 2 ಇದ್ರೂ ಅಷ್ಟೇ ಇಟ್ಬೇಕು, 3 ಇದ್ರೂ ಅಷ್ಟೇ ಇಡಬೇಕು, 4 ಇದ್ರೂ ಅಷ್ಟೇ ಇಡಬೇಕು. ಜರ್ ಒಂದು ವೇಳೆ ಇಲ್ಲಿ 5 ಜರ್ ಬಂದಿತ್ತು ಅಂದ್ರೆ 64 ಇದ್ದದ್ದು 65 ಮಾಡಿ ಮುಂದೆ 2 0 ಇಟ್ಟು ಬಿಡ್ಬೇಕು. ಇಷ್ಟೇ ಅಂದಾಜು ಬೆಲೆ ಮಾಡುವಾಗ ಇಷ್ಟು ಪಾಯಿಂಟ್ಗಳನ್ನು ಇಟ್ಕೊಂಡ್ಬಿಟ್ರೆ ಮುಗಿದು. ಯಾವುದೇ ಸ್ಥಾನಕ್ಕೆ ಅಂದಾಜು ಬೆಲೆ ಕೇಳ್ಯಾವ ಆ ಸ್ಥಾನದ ಮುಂದಿನ ಸಂಖ್ಯೆ ಇವು ಏನಾದರೂ ಬಂದ್ರೆ, ಮ್ಯಾಲಿಂದ ಬಂದ್ರೆ ಇದಕ್ಕಿದ್ದಂಗೆ ಇಡ್ರಿ, ಕೆಳಗಿನ ಅಂಕಿ ಬಂದು ಅಂದ್ರೆ ಆ ಸ್ಥಾನಕ್ಕೆ ಒಂದನ್ನು ಕೂಡಿಸಿ ನೀವು ಮುಂದೆ ಏನು ಮಾಡಿಬಿಡ್ಬೇಕು, 0 ಕೂಡಿಸ್ಬಿಡ್ಬೇಕು, 0 ಹಾಕಿಬಿಡ್ಬೇಕು. ಉತ್ತರ ಸಂಖ್ಯೆ ಎ. ಚೆನ್ನಾಗಿ ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡಿ.